ನಮ್ಮ ಇವತ್ತಿನ ವಿಷಯ ಜನತ್ಕಲ್ಲಿ ನಾಗರಿಕ ಸಮಿತಿ ವತಿಯಿಂದ ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಜನತ್ಕಲ್ಲಿಯಲ್ಲಿ ಸುಮಾರು 40 ವರ್ಷದ ಹಿಂದೆ ರಾಜ್ಯ ಸರ್ಕಾರ 136 ಜನರಿಗೆ ಹಕ್ಕುಪತ್ರಗಳನ್ನು ಮಂಜೂರು ಮಾಡಿತು ರಾಜ್ಯ ಸರ್ಕಾರ. ಅದರ ಪ್ರಕಾರ ನಗರಸಭೆಯವರು ನಿವೇಶನ ಮೌಲ್ಯೀಕರಿಸ್ಕೊಂಡು ಎಲ್ಲರ ಹತ್ರಲ್ಲೂ ನಿವೇಶನ ಮೌಲ್ಯೀಕರಿಸ್ಕೊಂಡು ಹಕ್ಕುಪತ್ರಗಳನ್ನು ಸೇಲ್ ಸರ್ಟಿಫಿಕೇಟ್ಗಳನ್ನು ಸಹ ನೀಡಿದ ನಂತರ ಸುಮಾರು 25 ವರ್ಷದ ನಂತರ ಕಳೆದ 8 ವರ್ಷಗಳಿಂದ ಆ ನಿವಾಸಿಗಳಿಗೆ ಅವರು ಯಾವುದೇ ರೀತಿ NOC ಕೊಡೋದಾಗಲಿ, ಬಿಲ್ಡಿಂಗ್ ಲೈಸೆನ್ಸ್ ಕೊಡೋದಾಗಲಿ ಅಥವಾ ಈ ಸ್ವತ್ತನ್ನು ಮಾಡೋದಾಗಲಿ ಯಾವುದನ್ನು ಮಾಡದೆ ತೊಂದರೆ ಕೊಡ್ತಾ ಬಂದಿದ್ದಾರೆ. ಕಳೆದ 8 ವರ್ಷಗಳಿಂದಲೂ ಸಹ ನಗರಸಭೆ ಆಡಳಿತವನ್ನು ಇವರು ಪ್ರಶ್ನೆ ಮಾಡ್ತಾ ಬಂದಿದ್ದಾರೆ. ಆದರೂ ಸಹ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಗರಸಭೆ ಆಡಳಿತ ವಿಫಲ ಆಗಿದೆ. ಹಕ್ಕುಪತ್ರ ಸರ್ಕಾರನೇ ಮಂಜೂರು ಮಾಡಿದ್ಮೇಲೆ, ಖಾತೆ ಆದಮೇಲೆ, ಪ್ರತಿ ವರ್ಷ ಕಂದಾಯ ಕಟ್ಟಿದ ಮೇಲೆ ಈ ಸ್ವತ್ತು ಮಾಡೋದಾಗಲಿ ಇತರೆ ಸೌಲಭ್ಯನಾಗಲಿ ಕೊಡ್ತಕ್ಕಂಥದ್ದು ನಗರಸಭೆಯ ಕರ್ತವ್ಯ. ಅದನ್ನು ಮಾಡದೆ ಇವತ್ತು ತೊಂದರೆ ಮಾಡಿದ್ದಾರೆ. ಹಿಂದಿನ ಶಾಸಕರ ಹತ್ರನೋ ಅಲ್ಲಿನ ನಿವಾಸಿಗಳು ಕೇಳಿದ್ರು, ಈಗಿನ ಶಾಸಕರ ಹತ್ರನೋ ಹೋಗಿ ಕೇಳಿದ್ರು, ನಗರಸಭೆ ಆಯುಕ್ತರ ಹತ್ರ ಕೇಳಿದ್ರು, ತಹಸೀಲ್ದಾರ್ AC DC ಅವರ ಹತ್ರನೂ ಮಾತಾಡೋದು. ಆದರೆ ಅಲ್ಲಿ ಇದಕ್ಕೆ ಬೇಕಾದಂಥ ಕಡತನ ನಾವೇ ಹುಡ್ಕೊಡ್ಬೇಕಾಯ್ತು. ಜನ ನಿವಾಸಿಗಳೇ ಹುಡ್ಕೊಟ್ರು ಕಡತನ. ಫೈಲ್ಗಳನ್ನು ಇಟ್ಕೊಳ್ತಕ್ಕಂಥ ವ್ಯವಸ್ಥೆನೂ ಸಹ ನಮ್ಮ ನಗರಸಭೆ ಆಡಳಿತ ಮಾಡಿಲ್ಲ. ನಗರಸಭೆ ಆಡಳಿತ ಇದೊಂದೇ ವಿಷಯದಲ್ಲ, ನಗರಸಭೆ ಜನರ ಮೂಲಭೂತ ಸೌಲಭ್ಯಗಳನ್ನು ಕೊಡೋದ್ರಲ್ಲೂ ಸಂಪೂರ್ಣ ವಿಫಲ ಆಗಿದೆ. ಕರೆಂಟ್ ಇದ್ರೆ ನೀರಿರಲ್ಲ, ನೀರಿದ್ರೆ ಕರೆಂಟ್ ಇದೆ. ಒಂದು ಈ ಸ್ವತ್ತಿಗೆ ಹೋದ್ರೆ ಇಲ್ಲಿಲ್ಲದ ಕಿರುಕುಳ ಕೊಡ್ತಾರೆ. ದುಡ್ಡು ಕೊಟ್ಟರೆ ಬೇಕಾದ್ರೆ ನಗರಸಭೆನೂ ಮಾರಾಟ ಮಾಡೋ ಲೆವೆಲ್ಗೆ ಇವತ್ತು ನಗರಸಭೆ ಆಡಳಿತ ಬಂದಿದೆ. ಹಾಗಾಗಿ ಇವತ್ತು ಜನತ್ಕಲ್ಲಿಯ ನಿವಾಸಿಗಳು 136 ಜನ ಇವತ್ತು ಏನು ಮನೆಗಳನ್ನು ಕಟ್ಕೊಂಡಿದ್ದಾರೆ, ಅವರಿಗೆ ಹಲವಾರು ಸರಿ ಹೋಗಲು ಕಳೆದ 8 ವರ್ಷಗಳಿಂದ ಜನಪ್ರತಿನಿಧಿಗಳು ಕೇಳ್ಕೊಂಡ್ರು ಸಹ ಸವಲತ್ತುಗಳನ್ನು ಕೊಡದೇ ಇರೋದ್ರಿಂದ ಶನಿವಾರದೊಳಗಾಗಿ ಅವರಿಗೆ ಈ ಸ್ವತ್ತನ್ನು ಮಾಡಿಕೊಡೋದಕ್ಕೆ ಪ್ರಾರಂಭ ಮಾಡದೇ ಇದ್ದರೆ ಸೋಮವಾರ ದಿನ ನಗರಸಭೆ ಎದುರು ಪ್ರತಿಭಟನೆ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಇವತ್ತೇನಾದ್ರೂ ನಮ್ಮ ಜಿಲ್ಲಾಧಿಕಾರಿ, ಈಗ ನಗರಸಭೆ ಆಡಳಿತಾಧಿಕಾರಿ ಕಾಟಾಚಾರಕ್ಕೆ 6 ತಿಂಗಳ ನಂತರ ನಿನ್ನೆ ಬಂದವರು ಕಾಟಾಚಾರ ಯಾವುದನ್ನು ಸಹ DC ಯಾವುದೇ ಸಮಸ್ಯೆ ಅಲ್ಲಿ ನಗರಸಭೆಯಲ್ಲಿ ಬಹಳ ವರ್ಷದಿಂದ ಪೆಂಡಿಂಗ್ ಇರ್ತಕ್ಕಂಥ ಕೆಲಸ ಅಥವಾ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಹಿಂದಿನ DC ಉನ್ನತ ಮಟ್ಟ ತನಿಖೆ ಮಾಡಿ ಅಂತ ಹೇಳಿರೋ ಫೈಲನ್ನು ನೋಡಲಿಲ್ಲ. DC ಕಾಟಾಚಾರಕ್ಕೆ ಬಂದು ಮೀಟಿಂಗ್ ಮುಗಿಸ್ಕೊಂಡು ಹೋದ್ರು. ನಿನ್ನೆ ಜಿಲ್ಲಾಧಿಕಾರಿಯವರ ಹತ್ರ ಸಹ ನಾವೆಲ್ಲ ಮನವಿಯನ್ನ ಕೊಟ್ಟು ಈ ವಿಷಯದ ಬಗ್ಗೆ ನಗರಸಭೆ ಎದುರುಗಡೆ ಒಂದ್ಸಲಿ ಮನವರಿಕೆ ಮಾಡಿಕೊಟ್ವಿ. ಅವರು ಕಾರಣ ಕೂಡ AC ಆಫೀಸ್ಗೆ ಹೋಗಿ ಮತ್ತೆ ಅರ್ಧ ಗಂಟೆ ನಾವು ಈ ವಿಷಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ. ನಮ್ಮ ನಗರಸಭೆಯ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಡ್ತಾರೆ ಮೇಲಧಿಕಾರಿಗಳಿಗೆ. ಆತ್ಮೀಯ ನಮ್ಮ ಮುಖಂಡರು ಮತ್ತು ಹೋರಾಟಗಾರರಾಗಿರ್ತಕ್ಕಂಥ ಶ್ರೀನಿವಾಸರವರು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಪ್ರಮುಖರೇ, ಪತ್ರಿಕಾ ಮಾಧ್ಯಮ ಮಿತ್ರರು, ಇವತ್ತು ಶ್ರೀನಿವಾಸಿ ಹೇಳಿದ ಹಾಗೆ ಜನ್ನತ್ ನಗರದಲ್ಲಿ ಬರೀ 136 ಮನೆ ಅಲ್ಲ, ಇಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮನೆ ಇದೆ. ಆದರೆ 8 ವರ್ಷಗಳ ಹಿಂದೆ ಅಲ್ಲಿ ಮಾಡಿರ್ತಕ್ಕಂಥ ಸರ್ವೆ ಏನಿದೆ ಅದರಲ್ಲಿ 136 ಮನೆಗಳನ್ನು, ಅಂದರೆ ಅವರೊಂದು ಬೌಂಡ್ರಿ ಗುರುತಿಸ್ತಾರೆ, 136 ಮನೆಗಳಿಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಇದು ತಮ್ಮ ಗಮನಕ್ಕೆ ಇರಬೇಕು. ಯಾವುದೇ ನೋಟಿಸ್ ಇಲ್ಲ, ಅಧಿಕೃತ ನೋಟಿಸ್ಗಳಿಲ್ಲ. ಇದರಲ್ಲಿ ಕೇಸ್ ಇದೆ, ಇದು ತಹಸೀಲ್ದಾರ್ ನೋಟಿಸ್ ಕೊಟ್ಟಿದ್ದಾರೆ, AC ನೋಟಿಸ್ ಕೊಟ್ಟಿದ್ದಾರೆ. ಯಾವುದೇ ಅಧಿಕೃತವಾಗಿ ನಮಗೆ ಯಾವುದು ನೋಟಿಸ್ಗಳು ಬರದೇ ಇರೋ ಕಾರಣ ನಾವು ಏನು ಮಾಡಿದ್ವಿ ಅಂದರೆ, ಇವರು ಸರಿ ಮಾಡ್ಕೊತಾರೆ, ತಕ್ಷಣ ಕೊಡ್ತಾರೆ,
ನಾವು ಓರಲ್ ಆಗಿ ಅವರಿಗೆ ಹೋಗಿ ಮನವಿ ಮಾಡ್ತಕ್ಕಂಥದ್ದು ಅದು ಮಾಡಿ ಯಾಕೆ ಅದನ್ನ ತಡೆ ಹಿಡಿದಿದ್ದೀರಿ, ಅಲ್ಲಿರ್ತಕ್ಕಂಥವ್ರು ಬಡವರು ಕೂಲಿ ಕಾರ್ಮಿಕರು, ಅವರಿಗೆ ಮದುವೆ ಮಾಡಬೇಕು ಅಂದ್ರೆ ಸಾಲ ಮಾಡಬೇಕು, ಅವ್ರು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ ಸಾಲ ಮಾಡಿಕೊಂಡು ಅವರು ಜೀವನವನ್ನು ನಡೆಸಬೇಕು, ಬಿಸ್ನೆಸ್ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಪೂರಕವಾಗಿ ಬ್ಯಾಂಕ್ಗಳಿಗೆ ಸಾಲಕ್ಕೆ ಹೋದ್ರೆ ಸಾಲ ಸಿಗೋದಿಲ್ಲ. ಇದಕ್ಕೆ ನಾವು ನಗರಸಭೆ ಒಂದೇ ಅಲ್ಲ, ಅದು ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, ಈಗಾಗಲೇ DC ಅವರಿಗೂ ಗಮನಕ್ಕೆ ತಂದಿದ್ದಾರೆ. ಇವ್ರು ಹೇಳ್ತಾರೆ, ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನ ಸಮಿತಿಯವರು ಇಲ್ಲಿವರೆಗೆ ನಮ್ಗೆ ಹೇಳ್ತಾ ಇದ್ದಿದ್ದು, ನಮ್ಗೆ ಯಾವ್ದು ದಾಖಲೆ ಕೊಟ್ಟಿರ್ಲಿಲ್ಲ. ಅವರು ಕೇಸನ್ನು ಹಾಕಿದ್ದಾರೆ, ಇದು ಕೋರ್ಟಲ್ಲಿ ಇದೆ, ಆದ್ರಿಂದ ನಾವು ಈ ಸೊತ್ತನ್ನ ಕೊಡಕ್ ಬರೋದಿಲ್ಲ. ಅಂದ್ರೆ ಇದಕ್ಕೂ ಮುಂಚೆ ಫಾರ್ಮ್ ನಂಬರ್ 3 ಇರೋದು, ಫಾರ್ಮ್ ನಂಬರ್ 3 ಕೊಡಕ್ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ಈ ಸೊತ್ತು ಮಾಡಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದು ಕೋರ್ಟ್ ಕೇಸ್ ಇಲ್ಲ. ಆದ್ರೆ ಅಧಿಕೃತ ದಾಖಲೆಗಳು ಏನಿದೆ, ನಿಮ್ಗೆ ಯಾರು ಇದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಕೊಡಬಾರ್ದು ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಈ ಪರಿಸ್ಥಿತಿಯಲ್ಲಿ ನಗರಸಭೆ ಕಷ್ಟದ ಪರಿಸ್ಥಿತಿಯಲ್ಲಿ ಆ ಭಾಗದ ನಾಗರಿಕರು ಇದಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ನಮ್ಮ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀನಿವಾಸರವರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಇಲ್ಲಿ ಸುಮ್ಮನೆ ಅದನ್ನ ಒಂದ್ಸರಿ ಸ್ಟಡಿ ಮಾಡಿದಾಗ ಈ ಕೇಸ್ ಬಗ್ಗೆ ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನ ಸಮಿತಿಯವರು ಕೇಸ್ ಹಾಕಿಲ್ಲ. ಯಾವುದೋ ಒಂದು ಆರ್ಟಿಕಲ್ ನೋಡಿಕೊಂಡು ಹ್ಯೂಮನ್ ರೈಟ್ಸ್ ಮಾನವ ಹಕ್ಕು ಆಯೋಗದಲ್ಲಿ ಒಂದು ದಾವವನ್ನ ಅವರೇ ಸೊಮೋಟೋ ಹಾಕೊಂಡು ಆ ಕೇಸನ್ನು ದಾಖಲಿಸಿ ಒಂದು ತಹಸೀಲ್ದಾರಿಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಈ ರೀತಿ ಆರ್ಟಿಕಲ್ ಬಂದಿದೆ, ಈ ರೀತಿ ಏನಿದೆ ಉತ್ತರ ಕೊಡಬೇಕು ಅಂತೇಳಿ. ಅದಕ್ಕೆ ಯಾವುದೇ ನಗರಸಭೆನೋ ತಹಸೀಲ್ದಾರ್ AC ಪಾರ್ಟಿ ಮಾಡಲಿಲ್ಲ, ಅವ್ರು ಕೇಸ್ ಹಾಕಿದ್ದಾರೆ. ಅದಕ್ಕೆ ಪೂರಕವಾಗಿ ತಹಸೀಲ್ದಾರ್ ಒಂದು ಲೆಟರ್ ಕಳಿಸಿದ್ದಾರೆ ಅಂತ ಇವ್ರು ಹೇಳ್ತಾರೆ, ನಮ್ಗಿನ್ನೂ ಕೊಟ್ಟಿಲ್ಲ. ಯಾರು ಹೋದ್ರು ಈ ಸೊತ್ತಿಲ್ಲ. ಇದಕ್ಕೂ ಮುಂಚೆ ಫಾರ್ಮ್ ನಂಬರ್ 3 ಅದೇನ್ ಮಾಡ್ತಿದ್ರು ನಾವು ಹೇಳೋದಿಲ್ಲ, ಅದನ್ನ ಬಾಯಿ ಬಿಟ್ಟು ಹೇಳೋದಿಲ್ಲ. ಆದ್ರೆ ಈ ಸೊತ್ತು ಮಾತ್ರ ಯಾವುದೇ ಕಾರಣಕ್ಕೂ ಅದು ಮರೀಚಿಕೆ ಆಗಿದೆ. ತಮ್ಮ ಮೂಲಕ ನಾವು ವಿನಂತಿ ಮಾಡೋದು ಇಷ್ಟೇನೆ, ಸಾಗರ ನಗರಸಭೆಯಲ್ಲಿ ಇರ್ತಕ್ಕಂಥವ್ರು ಯಾರೋ ಬೇರೆ ಊರಿಂದ ಬಂದವರಲ್ಲ, ಸಾಗರದವರೇ ಇದ್ದಾರೆ. ಅವರು ಕಮಿಷನರ್ ಆಗಿದ್ದಾರೆ, ಇವತ್ತು ಬೇರೆ ಬೇರೆ ಅಧಿಕಾರಿಗಳು ಇವತ್ತು ಸಾಗರದವರೇ ಇದ್ದಾರೆ. ಸಾಗರದ ಜನಜೀವನದ ಬಗ್ಗೆ ಅವರಿಗೆ ಪೂರ್ಣ ಅರಿವಿದೆ. ಆ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿರ್ತಕ್ಕಂಥ 136 ಕುಟುಂಬಗಳಿಗೆ ತಕ್ಷಣಕ್ಕೆ ಶನಿವಾರಕ್ಕೆ ನಾವು ಅರ್ಜಿ ಕೊಡ್ಬೇಕಾ, ಇವತ್ತೇ ಕರೀಲಿ, ಅರ್ಜಿ ಕೊಡಕ್ಕೆ ಹೇಳಿ, ನಾವು ಅರ್ಜಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಅಥವಾ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಸೋಮವಾರದಿಂದ ಆ ಭಾಗದ ನಾಗರಿಕರಿಗೆ ಈ ಸೊತ್ತಿನ ಪ್ರಕ್ರಿಯೆ ಆರಂಭ ಮಾಡದೇ ಇದ್ದಲ್ಲಿ ಸೋಮವಾರ ದಿನ ಬೆಳಿಗ್ಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಹೆಚ್ಚಿನ ಸಂವಿಧಾನವನ್ನ ಹೇಳ್ಕೊಟ್ಟಿರ್ತಕ್ಕಂಥ, ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇದ್ರೆ ಅದು BR ಅಂಬೇಡ್ಕರ್ ಅವರು. ಅವರ ಪ್ರತಿಮೆ ಎದುರುಗಡೆ ನಾವು ಕೂತು ಧರಣಿಯನ್ನು ಮಾಡೋದಿದ್ದೇವೆ. ದಯಮಾಡಿ ಅಲ್ಲಿಗೆ ಇದಕ್ಕೆ ಅವಕಾಶವನ್ನು ಕೊಡದೆ ಸಾಗರದ ನಗರಸಭೆಯ ಆಯುಕ್ತರು, ಅದು AC ಇರ್ಬೋದು, ತಹಸೀಲ್ದಾರ್ ಇರ್ಬೋದು, DC ಅವರು ಇರ್ಬೋದು, ಮಾನ್ಯ ಶಾಸಕರು ಇರ್ಬೋದು, ಇದಕ್ಕೆ ತಕ್ಷಣ ಒಂದು ಸಲಹೆಯನ್ನು ಕೊಟ್ಟು ತಕ್ಷಣ ಈ ಸೊತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಸಾಗರದ ಜಗನ್ನಗರದಲ್ಲಿ ಇರೋದು. ನಾವು ಒಂದು 40 ವರ್ಷದಿಂದ 1979ರಿಂದ ನಮ್ಮ ಅಪ್ಪ ಅವರು ಅಲ್ಲೇ ಇದ್ದಾರೆ. ನಮಗೆ ಖಾತೆ ಇದೆಲ್ಲ ಮಾಡಿದ್ದು 79ರೊಳಗೆ. ಅವಾಗಿಂದಲೂ ನಾವೆಲ್ಲರೂ ಅಲ್ಲೇ ಇದ್ದೀವಿ. ನಮ್ದು ಏನೂ ಇಲ್ಲ. ನಂದು ಶನಿವಾರದೊಳಗೆ ನಮಗೆ ಈ ಸ್ವತ್ತು ಕೊಡಲಿಕ್ಕೆ ಶುರು ಮಾಡಿ. ನಾವೆಲ್ಲರೂ ಬಡವರು, ನಮಗೆ ತುಂಬ ಕಷ್ಟ ಇದೆ. ನಮ್ಮ ಮಕ್ಕಳದ್ದು ಓದೋದು ಇದೆ, ಒಬ್ಬರಿಗೆ ಮನೆ ಬೀಳ್ತಾ ಇದೆ, ಒಬ್ಬರದ್ದು 28 ವರ್ಷದ ಮಗ ತೀರ್ಕೊಂಡು ಹೋಗಿದ್ದಾರೆ, 6 ಹೆಂಗಸು ಬಂದಾಡ್ತಾರೆ. ಬಡವರು ಅಂದರೆ ಕಡು ಬಡವರು. ಬೆಳಗ್ಗೆ 2 ಮನೆ ಕೆಲಸ ಮಾಡ್ಕೊಳ್ತಾರೆ, ಮಧ್ಯಾಹ್ನ ಅಡಿಕೆ ಬಡ್ಡಿಗೆ ಹೋಗ್ತಾರೆ, ಸಂಜೆ ಮನೆಗೆ ಬಂದಿರ್ತಾರೆ. ಅದೇ ಹುಡುಗ ಗಂಡ ರಾತ್ರಿ ನೋಡಿದ್ರು ಈಗಿರೋ ಮನೆಯೂ ಹಿಂದೆ ಹೋದ್ರೆ ಅವ್ರು ಎಲ್ಲಿ ಹೋಗ್ತಾರೆ? ನನ್ನ ಪ್ರಶ್ನೆ ಇಷ್ಟೇ. ನಮ್ಗೆ ಆ ಮನೆ ರಿಪೇರಿ ಮಾಡ್ಕೊಳ್ಳೋಕ್ಕಾಗಿಲ್ಲ, ಒಡವೆ ಇದ್ದು ಬಡವೆ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ನಮ್ಗೆ ಇದೇನು ಪ್ರಯೋಜನ ಮನೆ? ನಮ್ಗೆ ಈ ಸ್ವತ್ತು ಕೊಡಿ, ಶನಿವಾರದೊಳಗೆ ನಮ್ಗೆ ಈ ಸ್ವತ್ತು ಕೊಡಿ. ಇಲ್ಲ ಅಂದ್ರೆ ನಾವು ಸೋಮವಾರದಿಂದ ಕೊಡ್ತೀವಿ. ನಮ್ಗೆ ಎಲ್ಲರೂ ಕೊಡ್ತೀನಿ ಅಂತ ಹೇಳ್ತಾರೆ ಬಿಟ್ರೆ ನಮ್ಗೆ ಅದೊಂದು ಫಿಕ್ಸ್ ಟೈಮ್ ಲೈನ್ ಇಲ್ಲ. ಯಾಕೆ ಕೊಡ್ತೀರ ಅಲ್ವಾ? ಈಗ ಒಂದು 6 ಮಂತ್ಸ್, 1 ಇಯರ್, 2 ಇಯರ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಸರ್ಕಾರ ಇರುತ್ತೋ ಇಲ್ಲೋ, ಇವ್ರು ಇರ್ತಾರೋ ಇಲ್ಲ, ಮತ್ತೆ ನಾನು ಮನವಿ ಬರೀತಾನೆ ಇಲ್ಲ. ಅದು ನನ್ನ ಪ್ರಶ್ನೆ. ನಮಗೆ ಫಿಕ್ಸ್ ಟೈಮ್, ನಮಗೆ ಈ ಸ್ವತ್ತು ತಕ್ಷಣ ಶುರು ಮಾಡಿ. ನಿಮ್ಮದು ಏನೇ ಇದ್ರು, ನಿಮಗೆ ಈ ಕೇರಿಯವ್ರ ಜೊತೆಗೆ ಏನೇ ಮಾತುಕತೆ ಮಾಡಬೇಕು, ಏನೋ ಮಾಡಬೇಕು, ಅದನ್ನ ನೀವು ಪ್ಯಾರಲಲ್ ಆಗಿ ಪರಿಹರಿಸ್ಕೊಳ್ಳಿ. ಅದು ನಮ್ದಲ್ಲ. ನಾವು ಇದಕ್ಕೆ ನಗರಸಭೆಗೆ ದುಡ್ಡು ಕೊಟ್ಟು ನಾವೆಲ್ಲ ಸೇಲ್ ಸರ್ಟಿಫಿಕೇಟ್ ಎಲ್ಲ ತಗೊಂಡಿದ್ದೀವಿ. ನಮಗೆ ಈ ಸ್ವತ್ತು ಕೊಡಿ ಅಷ್ಟೇ.
ಈ ಸ್ವತ್ತು ಕೊಡಿ, ನಮಗೆ ಲೋನ್ ಬೇಕು, ನಮ್ಮ ಮನೆ ಮಾರಾಟ ಮಾಡಬೇಕು ಅಂತಂದ್ರೆ ನಮ್ಗೆ ಆ ಹಕ್ಕು, ನಮ್ಮ ಮನೆ ಹಕ್ಕು ನಮ್ಮ ಹತ್ರ ಇರಬೇಕು ಅಷ್ಟೇ. ನನ್ನ 136 ನನ್ನ ಬಡ ಕುಟುಂಬದವರು, ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯವರಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ, ನಮಗೆ ಬೇಕೇ ಬೇಕು. ಅದು ಎಷ್ಟು ಬೇಗ ಬೇಕು ಅಂತ ಅಂದ್ರೆ ನಮ್ಗೆ ಶನಿವಾರದೊಳಗೆ ಆಗ್ಬೇಕು, ಇಲ್ಲ ಸೋಮವಾರದಿಂದ ನಾವು ಕೊಡ್ತೀವಿ. ನಮ್ದು ಪ್ರಾಬ್ಲಮ್ ಅಂದ್ರೆ ಯಾರು ಏನು ಹೇಳ್ತಾ ಇಲ್ಲ, ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ನನ್ನ ಹತ್ರ ಏನಿದೆ ರಿಟರ್ನ್ ಇದು, ಅಥವಾ ನನಗೆ ಏನು ಗ್ಯಾರಂಟಿ ಇದೆ? ಈಗ ನಾಳೆ ನಾನು ಕಾಯ್ತಾ ಇದ್ದು ಫಾಲೋ ಅಪ್ ಮಾಡಿ 2 ವರ್ಷ ಆಯ್ತು ಮಾಡಲಿಲ್ಲ ಅಂತಂದ್ರೆ ಎಲ್ಲ ಬಂದು 2 ವರ್ಷಕ್ಕಾಗ್ವಲ್ಲ ಏನಾಯ್ತು ಅಂತ ನಾನು ಕೇಳಿದ್ರೆ ನಾನು ಇಲ್ಲಿಗೆ ಹೋಗ್ಲಿ ಅಂತ, ಅದು ಸಮಸ್ಯೆ. ನಮ್ಗೊಂದು ಕರೆಕ್ಟ್ ಆಗಿ ಹೇಳ್ಬೇಕು, ಈ ಶನಿವಾರ ನಮ್ಗೆ ಕೊಡಬೇಕು, ಇಲ್ಲ ನಾವು ಸೋಮವಾರದಿಂದ